ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್, ಇವತ್ತು ಸ್ಯಾಟರ್ಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸೊ ಫೈನಲಿ ಈ ಒಂದು ವ್ಲಾಗ್ ಏನಂತ ಹೇಳಿದ್ರೆ, ಮ್, ಈ ಒಂದು ವ್ಲಾಗ್ ನನ್ನ ಹೇರ್ ಹ್ಯಾಂಡ್ಸಲ್ಲಿರುವಂಥ ಹೇರ್ ರಿಮೂವಲ್ ಆ್ಯಂಡ್ ನನ್ನ ಲೆಗ್ಸ್ ಹೇರ್ ರಿಮೂವಲ್ ನಾನು ಯಾವುದರಿಂದ ಮಾಡ್ತೀನಿ ಅನ್ನೋದು. ಸೊ ಇವಾಗ ನಾವು ಯಾವುದೇ ಪಾರ್ಟಿಗೆ ಹೋಗಬೇಕು, ಫಂಕ್ಷನ್ಸ್ಗೆ ಹೋಗ್ಬೇಕು ಅಂದರೆ ಆ್ಯಸ್ ಯೂಶ್ವಲ್ ನಮ್ಮ ಹೇರ್ ರಿಮೂವಲ್ ಮಾಡೇ ಮಾಡ್ತೀವಿ. ಸೊ ಇದಕ್ಕೆ ಒಂದು ಬೆಸ್ಟ್, ನಾನು ಇಷ್ಟು ದಿನದಿಂದ ಈ ರೇಸರ್ನ ಯೂಸ್ ಮಾಡ್ತಿದ್ದೆ. ಬಟ್ ರೇಸರ್ ಯೂಸ್ ಮಾಡಿ ಏನಾಗ್ತಿತ್ತು ಅಂದರೆ ಬೇಗ ಗ್ರೋ ಆಗ್ತಿತ್ತು ಆ್ಯಂಡ್ ಸ್ಕಿನ್ಗೂ ಅಷ್ಟೇ ತುಂಬಾ ಹಾರ್ಡ್ ಅಂತ ನನಗೆ ಫೀಲ್ ಆಗ್ತಿತ್ತು. ಸೊ ಹಾಗಾಗಿ ಐ ಹ್ಯಾವ್ ಟು ಚೇಂಜ್ ಇಟ್ ಅಂತ ಅಂದ್ಕೊಂಡು ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ಕ್ರೀಮ್ನ ನಾನು ನೋಡಿದೆ. ಅದು ಯಾವ ಕ್ರೀಮ್ ಅಂತ ತೋರಿಸ್ತೀನಿ. ಎಸ್, ನಮ್ಮಯ್ಯ ಅವರ ಒಂದು ಕ್ರೀಮ್ ನನಗೆ ಇಷ್ಟ ಆಯಿತು ಆ್ಯಂಡ್ ಇದ್ರ ರಿಸಲ್ಟ್ಸ್ನ ಸಹ ಕೆಲವೊಂದು ಇಷ್ಟು ಯೂಟ್ಯೂಬ್ ಚಾನಲ್ಸಲ್ಲೂ ಸಹ ಅಪ್ಲೋಡ್ ಮಾಡಿದರು ಇದ್ರ ರಿಸಲ್ಟ್ಸ್ನ. ಸೊ ಅದನ್ನೆಲ್ಲ ರೆಫರ್ ಮಾಡಿ ಅದಾದಮೇಲೆ ನಾನು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೆ. ಸೊ ಇಟ್ಸ್ ನೈಸ್. ನಾನು ಇದನ್ನು ಫೇಸ್ಗೆ ಅಪ್ಲೈ ಮಾಡಲ್ಲ, ಓನ್ಲಿ ಫಾರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್. ಸೊ ಇದನ್ನು ಯೂಸ್ ಮಾಡ್ತೀನಿ. ಇದ್ರದ್ದು ರಿಸಲ್ಟ್ಸ್ನ ನಾವಿವತ್ತು ನೋಡೋಣ. ಆ್ಯಂಡ್ ಆಲ್ಸೋ ಎಸ್, ಲೆಟ್ಸ್ ಸಿ ದಿಸ್ ರಿಸಲ್ಟ್. ಸಿಂಪಲ್ ಇದ್ರೊಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡೋಣ. ದಿಸ್ ಇಸ್ ಅ ಕ್ರೀಮ್ ವಿಚ್ ಯಾವುದನ್ನ ನಾವು ಅಪ್ಲೈ ಮಾಡಬೇಕಾಗಿರುವಂತಹ ಒಂದು ಕ್ರೀಮ್. ಇದು ಫಾರ್ ದ ರಿಮೂವಲ್ ಆಫ್ ಹೇರ್. ಮತ್ತು ದಿಸ್ ಇಸ್ ಅ ಸೆರಮ್ ಫಾರ್ ಸ್ಮೂತಿಂಗ್. ಸೊ ವ್ಯಾಕ್ಸ್ ಸೆರಮ್ ಇದು. ಸೊ ಆಫ್ಟರ್ ಇದು ಮಾಡಾದಮೇಲೆ, ವ್ಯಾಕ್ಸ್ ಮಾಡಾದಮೇಲೆ ಈ ಒಂದು ಸೆರಮ್ನ ನಾವು ಅಪ್ಲೈ ಮಾಡಬೇಕು. ಸೊ ಎಸ್, ಲೆಟ್ಸ್ ಸಿ. ಸೊ ಎಸ್, ಇದು ಈ ರೀತಿ ಇದೆ ಆ್ಯಂಡ್ ತುಂಬಾ ಹಾರ್ಡಾಗಿಲ್ಲ, ಬಿಕಾಸ್ ಹಾರ್ಡಾಗೂ ಇರ್ಬೋದು. ಹಾರ್ಡಾಗಿದ್ದರೆ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ. ಇಟ್ಸ್ ವೆರಿ ಸಾಫ್ಟ್, ಸೊ ಗುಡ್. ಸೊ ಲೆಟ್ಸ್ ಸಿ ದ ರಿಸಲ್ಟ್. ಸೊ ಫಸ್ಟ್ ಇದನ್ನು ನಾವು ಕೈನ ವೆಟ್ ಮಾಡಬಾರ್ದು. ಸೊ ಅಲ್ಲಿ ರೂಲ್ಸ್ ಕೊಟ್ಟಿದ್ದಾರೆ. ಅಪ್ಲೈ ದ ಕ್ರೀಮ್ ಜನರಲಿ ಆನ್ ದ ಏರಿಯಾ ಟು ಬಿ ಟ್ರೀಟೆಡ್. ಸೊ ಆ್ಯಂಡ್ ಲೀವ್ ದ ಕ್ರೀಮ್ ಆನ್ ದ ಏರಿಯಾ ಫಾರ್ 5 to 6 minutes. 5ರಿಂದ 6 ನಿಮಿಷ ಹಾಕಿ ಬಿಡಬೇಕು. ಆ್ಯಂಡ್ ರಿಮೂವ್ ದ ಕ್ರೀಮ್ ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಹೇರ್ ಗ್ರೋತ್ with a spatula. This is called as spatula. And rinse the skin thoroughly with water and pat dry. Next, post waxing, use Namaya waxing serum for the soothing effect. Yes, okay, first to apply ಮಾಡೋಣ. ನಾನು ಆಲ್ರೆಡಿ ಒಂದು ಯೂಸ್ ಮಾಡ್ತಾ ಇದ್ದೀನಿ, ಒಂದು ಲೈಕ್ ದಿಸ್. ಈ ರೀತಿ ಕೈಗೆ ನಾನು ಅಪ್ಲೈನ ಮಾಡ್ತಾ ಇದ್ದೀನಿ. ಇದರಲ್ಲೇ ನಾವು ರಿನ್ಸ್ ಸಹ ಮಾಡ್ಬೋದು. ಇಷ್ಟು ಕ್ರೀಮ್ ನನ್ನ ಕೈ ಎಲ್ಲದಕ್ಕೂ ಆಗುತ್ತೆ, ಒಂದು ಫುಲ್ ಹ್ಯಾಂಡ್ಗೆ. ಈ ಬ್ಯಾಕ್ ಸೈಡಿಂದ ರಿನ್ಸ್ ಮಾಡ್ತಾ ಇದ್ದೀನಿ, ಅಂದರೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಯೂಸ್ಫುಲ್ ಫಾರ್ ಬೋತ್, ಕ್ರೀಮ್ ಅಪ್ಲೈ ಮಾಡೋದಕ್ಕೂ ಆ್ಯಂಡ್ ಹೇರ್ ರಿಮೂವ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ನಾನು ಯಾವುದೇ ಒಂದು ಪಾರ್ಲರ್ ಇದಕ್ಕೆಲ್ಲ ಸ್ವಲ್ಪ ಕಡಿಮೆನೇ ನಾನು ಹೋಗೋದು. ಸಿಕ್ಸ್ ಮಿನಿಟ್ಸ್ ಬಿಡಬೇಕು. ಲೆಟ್ಸ್ ಸಿ. ನೆಕ್ಸ್ಟ್
ನನಗಂತೂ ಒಳ್ಳೆ ರಿಸಲ್ಟ್ ಬಂತು. ನಿಮಗೂ ಇದು ಇಷ್ಟ ಆಗಿದೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದಷ್ಟು ಐಡಿ, ಸೊ ಅದರಲ್ಲೂ ಶಾರ್ಟ್ ವೀಡಿಯೋಸ್ನ ಹಾಕಿರ್ತೀನಿ. ಸೊ ನೋಡಿ, ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಥ್ಯಾಂಕ್ ಯು.